ಹೇಳಿ ಸರ್ ಈ ಕಾಮಗಾರಿ ಬಗ್ಗೆ. ಕಾಮಗಾರಿ ಇಲ್ಲಿ ಇದೆ ಕೆನ್ನಾಳು ಪಂಚಾಯತಿಯಲ್ಲಿ 3 ಊರಲ್ಲಿ ಕೆನ್ನಾಳು, ವಿಶ್ವೇಶ್ವರನಗರ ಮತ್ತೆ ಹಳ್ಳಿ 3 ರಸ್ತೆ ಮತ್ತೆ ಚರಂಡಿ ಕಾಮಗಾರಿನ ಚಾಲನೆ ಮಾಡಿದ್ವಿ. ಟೋಟಲ್ 2,14,00,000 ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನ ಮಾಡ್ತಿರೋದು. ವಿಶ್ವೇಶ್ವರನಗರ 20 ಲಕ್ಷ, ಹಳ್ಳಿ 30 ಲಕ್ಷ, ಕೆನ್ನಾಳು ಮೇನ್ ರಸ್ತೆಗಳಿಂದ ಅದರಲ್ಲಿ ರಸ್ತೆ ಮತ್ತೆ ಚರಂಡಿ ಇಷ್ಟನ್ನು ಲೋಕೋಪಯೋಗಿ ಡಿಪಾರ್ಟ್ಮೆಂಟ್ ಇಂದ ಮಾಡ್ತಿರೋಂಥದ್ದು. ಇದು ವಿಶೇಷ ಅನುದಾನ ಏನ್ ಕೊಟ್ಟಿದ್ರು ಸಿಎಂ ಅವರು, ಆ ಅನುದಾನದಲ್ಲಿ ಕಾಮಗಾರಿ ಮಾಡ್ತಾರೆ. ಈಗ ನಾಳೆಗೆ ನೀರು ಬಿಟ್ಟಿದ್ದ ವಿಚಾರವಾಗಿ ಜಿಲ್ಲಾಧಿಕಾರಿಗಳು ಬೆಳಗ್ಗೆ ನೀರು ಕೊಡಲ್ಲ ಅಂತ ಹೇಳಿದ್ದಾರೆ. ಸೊ 2 ವಿಷಯ ಏನಾಗಿದೆ ಅಂದ್ರೆ, ಈಗ ನಾವು ಚರ್ಚೆ ಮಾಡಿದ್ವಿ, ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದ್ವಿ, ಚಂದ್ರಶೇಖರ್ ಚರ್ಚೆ ಮಾಡಿದ್ವಿ ಯಾವ ತರ ಇದೆ ನೋಡಿರ್ಬೇಕು. ಡ್ಯಾಮ್ ಒಳಗಡೆ ಇವಾಗ ಕೆಲಸ ನಡೀತಾ ಇದೆ. ಅದೇನಂದ್ರೆ ಡೈವರ್ಗಳನ್ನೆಲ್ಲ ಬೇರೆ ಬೇರೆ ಕಡೆಯಿಂದ ತರಿಸಿ 35-40 ವರ್ಷ ಕೆಲಸ ಫಸ್ಟ್ ಗೇಟ್ ಇವಾಗ ಮಾಡ್ತಿದ್ರೆ, ಅದೇ ಗೇಟ್ ಹತ್ರನೇ ಅಂದ್ರೆ 0 ಮೈಲಿಗಿಂತ ಹಿಂದೆ ಮಾಡ್ತಾ ಇರುವಂತದ್ದು. ಬೆಳಿಗ್ಗೆನೂ ಚರ್ಚೆ ಮಾಡಿದ್ವಿ. ಅಟ್ಲೀಸ್ಟ್ ಲೀಕೇಜ್ ನೀರಾದ್ರೂ ನಮ್ಗೆ ಬೇರೆ ತರ ಏನಾದ್ರು ವ್ಯವಸ್ಥೆ ಮಾಡ್ಬೇಕು ಮಾಡಿದ್ದಾರೆ. ಅದ್ರ ಜೊತೆಗೆ ಈಗ ನಾವು ಇದನ್ನ ಆಗಸ್ಟ್ ಎಂಡ್ ತನಕ ಇರೋ 80 ಅಡಿನ ಮ್ಯಾನೇಜ್ ಮಾಡ್ಬೇಕಾಗಿರೋದು ನೀರಿಗೆಸ್ಕರ ಬೇಕಾಗಿರುವಂತದ್ದು. ಅದನ್ನು ನೋಡಿ ಮಳೆ ಎಷ್ಟಿದೆ, ಇನ್ಫ್ಲೋ ಇವಾಗ ಕಮ್ಮಿ ಇದೆ. ಅಷ್ಟರಲ್ಲಿ ನಾವು ಜನಸಂಖ್ಯೆನೂ ಜಾಸ್ತಿ ಆಗಿದೆ, ಅದನ್ನ ಮೇಂಟೈನ್ ಮಾಡ್ಬೇಕಾಗುತ್ತೆ. ನೋಡಿ ಬಿಡ್ಬೇಕು ಅಂತ. ಬಟ್ ಅಟ್ಲೀಸ್ಟ್ ನಾವು 1 ಅಡಿ 2 ಅಡಿ ಆದ್ರೂ ಬಿಡ್ಬೇಕು ಅಂತ ನಾವು ಮನವಿನ ಕೊಟ್ಟಿದ್ದೀವಿ. ಯಾಕಂದ್ರೆ ಸ್ಟ್ಯಾಂಡಿಂಗ್ ಕ್ರಾಪ್ಸ್ ಏನೈತೆ ಸ್ವಲ್ಪ ಕಳೆದ 4-5 ದಿವಸ ಸ್ವಲ್ಪ ಮಳೆ ಮಾಡಿರೋದ್ರಿಂದ ಏನಾದ್ರೂ ಒಂದು ಬಚಾವ್ ಆಗ್ಬೋದು ಅಂತ ಅನ್ಕೊಂಡಿದ್ವಿ. ನೋಡಿ ಮಳೆ ಏನಾದ್ರು ಆಗಲಿಲ್ಲ ಅಂತಂದ್ರೆ ಅದಕ್ಕೂ ಬೆಳಿಗ್ಗೆ ಆದಷ್ಟು ಬೇಗ ಕಾಮಗಾರಿ ನಾವು ಮುಗಿಸಿ ಸಾಧ್ಯತೆಗಳಾದ್ರು ಇಷ್ಟು ನಾವು ದನಕರಿಗಳಿಗಾದ್ರೂ ನೀರು ಕುಡಿಯೋಕ್ಕಾದ್ರೂ ಲೀಕೇಜ್ ನೀರು ಬಿಡಿ ಅಂತ ಹೇಳಿದ್ವಿ. ಸೊ ಅದಕ್ಕೆ ಕಾಮಗಾರಿ ಮುಗಿದ ತಕ್ಷಣ ಬಿಡ್ತೀವಿ ಅಂತ. ಗುತ್ತಿಗೆ ಪಡೆದಂತ ಗುತ್ತಿಗೆದಾರರು ಕೆಲಸ ಈಗ ರಸ್ತೆ ಜೇವರ್ಗಿ ರಸ್ತೆದ್ ಇರ್ಬೋದು, ಮತ್ತೆ ಬನ್ಘಟ್ಟ ಸೇತುವೆದ್ ಇರ್ಬೋದು, ಜಲ್ ಜೀವನ್ ಮಿಷನ್ ಇರ್ಬೋದು, ಎಲ್ಲ ಗುತ್ತಿಗೆ ಅವಧಿ ಕೆಲಸ ಮುಗ್ದಿದ್ರು. ಈ ರಾಜ್ಯದಲ್ಲೇ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ಎಲ್ಲೂ ಸರಿ ಆಯ್ತಲ್ಲ. ನಾವು ಅದನ್ನ ಮಳೆ ಇದೆ, ಯೋಜನೆ ಸರಿ ಇದೆ, ಆದ್ರೆ ಇಂಪ್ಲಿಮೆಂಟೇಷನ್ ಸರಿ ಆಗಿಲ್ಲ. ಅದನ್ನ ಸರಿಪಡಿಸಲೇಬೇಕಾಗಿದೆ. ಅದನ್ನ ಎಷ್ಟೊಂದ್ ಕಡೆ ಪಂಚಾಯತಿ ಮೆಂಬರ್ಗಳು ನಿಂತ್ಕೊಂಡು ಅದನ್ನ ಸರಿಪಡಿಸ್ಕೊಂಡು ಮಾಡಿಸ್ಕೊಂಡಿದ್ದಾರೆ. ಬೇರೆ ಕಡೆ ಎಲ್ಲಿ ಗಮನ ಹರಿಸಿಲ್ಲ, ಅದನ್ನ ಹೆಂಗ್ ಬೇಕು ಮಾಡಿ ಹೋಗಿದ್ದಾರೆ. ಪ್ರತಿನಿತ್ಯ ಎಷ್ಟೊಂದು ದಿನ ಕಾಂಟ್ರಾಕ್ಟ್ಗಳು ಕಾಂಟ್ರಾಕ್ಟ್ ತಗೊಂಡಿರೋದು CPL ಕೈಗೆ ಎಲ್ಲ ತಗೊಂಡೆಲ್ಲ ಹೊಟ್ಟೋಗಿರ್ತಾರೆ. ಸೊ ಇದೆಲ್ಲ ವ್ಯವಸ್ಥೆಗಳಿದೆ. ಈಗ ವಿದ್ಯುತ್ ಬೇರೆ ಖಾಸಗೀಕರಣ ಮಾಡ್ತಾ ಇದ್ದಾರೆ. ನೀವು ಆರೋಪ ಮಾಡ್ತಾನೆ ಬರ್ತಾ ಇದ್ದೀರಿ, ಬಟ್ ಒಬ್ಬರ ಮೇಲೆ ಇದುವರೆಗೂ ಆಕ್ಷನ್ ಆಗಿಲ್ಲ. ಮಾಡಿದೀವಿ. ಕರ್ಸಿ ಎಲ್ಲಾ ಕಾಂಟ್ರಾಕ್ಟ್ ಕಡ್ಡಾಯವಾಗಿ ಕರ್ಸಿ ಅವ್ರಿಗೆಲ್ಲರಿಗೂ ಸ್ಟ್ರಿಕ್ಟ್ ವಾರ್ನಿಂಗ್ ಕೊಟ್ಟು ನೀವು ಮುಗಿಸ್ಲೇಬೇಕು ಅಂತ ಹೇಳಿ, ಸರಿಯಾಗಿ ಕೆಲಸ ಮಾಡ್ಬೇಕು ಅಂತ ಹೇಳಿ ಇದನ್ನ ಇದರಲ್ಲಿ ತಾಲೂಕ್ ಪಂಚಾಯತ್ ಮೀಟಿಂಗ್ ಕರೆದಿದ್ದೀವಿ. ಬರೀ ಎಲ್ಲ PDOಗಳ ಜೊತೆ ಎಲ್ಲಾ ಪ್ರತಿಯೊಬ್ಬ ಕಾಂಟ್ರಾಕ್ಟರ್ನು ಕರ್ಸಿ ಮಾತಾಡಿದ್ವಿ. ಎಲ್ಲಾರು ಸಾಮೂಹಿಕವಾಗಿ ಕರೆಸಿ ಅವ್ರ ವಾರ್ನಿಂಗ್ ಕೊಡಿಸಿ ಕೆಲಸ ಮಾಡಿದ್ರು. ವಿದ್ಯುತ್ ಪ್ರತಿಭಟನೆ ಮಾಡಿದ್ವಿ. ಅದಕ್ಕೆ ಇನ್ನೇನೋ ಎಲ್ಲ ಮಾಡಿದ್ರು. ಅದನ್ನ ನಾವು ಗ್ಯಾರಂಟಿ ಮಾಡೇ ಮಾಡ್ತೀವಿ. ಹೆದ್ದಾರಿ ಜೇವರ್ಗಿ ರಸ್ತೆ ಸಖತ್ತು ಅದನ್ನ ಬೇಗ ಮಾಡ್ಬೇಕು ಅಂತ ಮೊನ್ನೆನೂ ಈಗ ನಾವು ಬೇವನಕುಪ್ಪೆಗೆ ಹೋದಾಗ ಬ್ರಿಡ್ಜ್ ಬಗ್ಗೆ ಮಾತಾಡ್ಬೇಕಾದ್ರೆ ಅದನ್ನು ಚರ್ಚೆ ಮಾಡಿದ್ವಿ. ಆದಷ್ಟು ಬೇಗ ನಡೆಸಬೇಕು ಅಂತ ಹೇಳಿ ಬೇಗ ಮಾಡ್ತೀವಿ. ಮತ್ತೆ ಸರ್ಕಲ್ಗಳು ದೊಡ್ಡದಾಗಿವೆ.